ನೋಡ ಮಳೆ ಆಗತ್ತೆ ಮಂಗಳೂರು ಮಳಿ ಅಂತ ಇಂತ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತೊಂದು ಬರ್ತಡೇ ಅಂತ ಹೇಳಿಕ್ಯಾರಂದ ತುಂಬಾ ತುಂಬಾ ಧನ್ಯವಾದಗಳು. ಒಂದು 3-4 ದಿವಸ ಅದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಏನಪ್ಪ ಅಂತಂದ್ರೆ ಎಲ್ಲೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಯಾಳು. ಹೋಗ್ಬೇಕು ಯಾವ ದೇವಸ್ಥಾನ ತಿನ್ನೋ ನಂಗೆ ಹೇಳಿಲಿಕ್ಕೆ ನೋಡೋಣ. ಅಲ್ಲಿ ಬಸ್ ಸ್ಟಾಪ್ ಅಂತ ಹೇಳ್ತಾಳತ್ತ ಆ ದೇವಸ್ಥಾನಕ್ಕೆ ಹೋಗೋದು. ನಿಮಗೂ ತೋರಿಸ್ತಾ ದೇವಸ್ಥಾನ. ಹಂಗೆ ನಮ್ಮ ನವಜೋಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಬರ್ರಿ ನೆಕ್ಸ್ಟ್ ಬಸ್ ಸ್ಟಾಪ್ನಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ವಿಡಿಯೋ. ಬಂದು 3-4 ದಿವಸ ಅದು ಬರೀ ಒಟ್ಟು ಹೊರಗೆ ಹೋಗ್ಬೇಕಂದ್ರೆ ಮಳೆ ಬರುವಂತಾಗೈತೆ ಮಾರ. ಏನು ಮಾರ ಐತೆ ಮಳೆ, ಮಳೆಗಾಲ ಯಾಕಾರ ಬಂದ ಹಂಗೆ ಮಳೆಗಾಲ ಇದು ಆರಾಮ್ ಎಲ್ಲ ತಿರ್ಗಾಡ್ಬೇಕಂತ ಫ್ಯಾನ್ ಹಾಕೊಂಡು ನಾವು ಬಂದು 3-5 ದಿನ ಅವ್ರು ಮಳೆ ಬಿಡುವಂತಾಗೈತೆ. ನೀ ಬರೀ ಮಳೆಯಾಗ ಪಿಚ್ಚಿ ಅಲ್ಲ ನೀ 2 ದಿನಕ್ಕೆ ಹಿಂಗಂತಿ ಮತ್ತು ಹಂಗಾರೆ ನಾವು ಹೆಂಗಿರ್ಬಿಡ ನನ್ನ 4 ತಿಂಗಳು. ಇವತ್ತೊಂದು ಬರ್ತಡೇ ಅಂತ ಹೇಳಿಕ್ಯಾರಂದ ಅವ್ರವ್ವ ಅಂಗಿ ಪ್ಯಾಂಟ ಗಿಫ್ಟ್ ಆಗಿ ಕೊಟ್ಟಾಳು. ಮತ್ತು ಈಕಿ ವಾಚ್ನ ಒಂದು ವಾಚ್ ಎಷ್ಟು ರೇಟ್? ಗಿಫ್ಟ್ ರೇಟ್ರಲ್ಲಿ ಹೇಳಂಗಿಲ್ಲ, ರೇಟ್ ಕೇಳಬಾರ್ದು ಬಿಡು, ಕೊಟ್ಟದ ದೊಡ್ಡದು. ತುಂಬ ತುಂಬ ಧನ್ಯವಾದಗಳು. ಈ ಡ್ರೆಸ್ ಪ್ಯಾಂಟ್ ಇದಲ್ಲ ಮತ್ತು ಪ್ಯಾಂಟ್ ಸ್ವಲ್ಪ ಉದ್ದಾಕೈತೆ ಕಟ್ ಮಾಡಿ ಪ್ಯಾಂಟ್ ಹಿಂಗೆ ಐತಿ, ಬಟ್ ಅದು ಇನ್ನೂ ಸ್ಟಿಚ್ ಮಾಡ್ಸಕೈತಿ. ಹಂಗೆ ಮಸ್ತ್ ಆಗೈತೆ. ಸೆಲೆಕ್ಷನ್ ನಂದು. ಇದು ನಾನು ವಾಚ್ ಕೊಡ್ತೀನಿ. ಬೆಸ್ಟ್ ಐತೆ ವಾಚ್. ಯಾವುದಿದು? ಡೆಲ್ಟಾನ್. ಹಾಂ ಚಲೋ ಐತೆ ವಾಚ್. ನಾವು ಹೊರಗಡೆ ದೇವಸ್ಥಾನಕ್ಕೆ ಹೊಂಟೀವಿ. ಹಂಗೆ ನಮಗೆ ವಿಡಿಯೋ ಮಾಡೋಕ್ಕಾಗಲಿ, ಫೋಟೋ ಹೊಡ್ಯೋಕ್ಕಾಗಲಿ ಫೋಟೋಗ್ರಾಫರ್ ಕರ್ಕೊಂಡ್ತೀವಿ. ಬಟ್ ಇನ್ನೂ ಬರೋಣ ಫೋನ್ ಹಚ್ಚಿ ಭಾಳ ತೆಗಿತೀನಿ. ಒಳಗಡೆ ಫೋಟೋಗ್ರಾಫರ್ ಯಾರಾದ್ರೆ ಇವರು ತಮ್ಮ. ಅದಕ್ಕೆ ಕರ್ಸ್ತೀನಿ ನಾನು. ಪಾಪ ಹುಡುಗ ಇದ್ದು ಶಾಲಿನ ಬಿಟ್ಕೊತೈತಿ ಇವತ್ತು ನಮ್ಮ ಕೂಡ ಬರ್ಬೇಕಂತೇಳಿ. ನೋಡ್ರಿ ನಮ್ಮ ತಮ್ಮ ಈಗ ಬರತ್ತಾನ ಫೋಟೋಗ್ರಾಫರ್. ಆದರೆ ಅವ್ನು ಗೊತ್ತಿಲ್ಲ ಅವ್ನು ಫೋಟೋ ಕಳಿಸಿ ಅಂತೇಳಿ. ಅಲ್ಲ ಮನಿಂತ್ರ ಈ ಇದು ಏನು ಛತ್ರಿ ಹಾಕಾಕ ಒಂದು ಕ್ಯಾರಿ ಬ್ಯಾಗ ತೊಗೊಂಬರೋದು ಬಿಟ್ಟು ನಾನು ಪ್ಯಾಂಟ್ನಾಗ ಇಟ್ಕೋಬೇಕು. ಪ್ಯಾಂಟ್ ಕಿಸದಾಗ ಇದೇನು ಪ್ಯಾಂಟ್ ಮಾಡ್ಯಾಳ, ಎಗ್ಲಿ ಹಾಕೋ ಬ್ಯಾಗ್ ಮಾಡ್ಯಾಳ. ಆಂಬಲಿಕ್ಕೆ ನಾನು ಟೈಟ್ ಹಾಕೋದು ಪ್ಯಾಂಟ್ ಹತ್ತಕ್ಯಾರಂದ ಪಾಕೆಟ್ ಸದ ಬಿಟ್ಟು ಬಂದನು. ಹಂಗೆ ಬರೀ ಕಿಸದಾಗ ಹಾಕೊಂಬಂದ ರೊಕ್ಕ. ನಿಮ್ಮ ತಮ್ಮ ನೋಡ್ ಕುಣಿಸ್ಬಿಡಿ ಇಲ್ಲಿ ಕಿಸದಾಗ ಕರ್ಕೊಂಡು ಹೋಗ್ಕೊಂಡು ಬಜಾರ್ ಫ್ರೀ ಉಳಿದೈತಿ ನಿಮ್ಮ ತಮ್ಮಂದು. ಕೊನೆಗೂ ಬಸ್ ಸ್ಟಾಪಿಗೆ ಬಂದು ನಿಂತೀವಿ. ಬಟ್ ಬಸ್ಸ ಬರೋದಾಗೈತಿ. ಬಸ್ ಕಾಯ್ಬೇಕು. ಯಾವ ಬಸ್ ಸಿಕ್ತಿ, ಯಾವ ಪ್ರೈವೇಟ್ ಬಸ್ ಸಿಕ್ತಿತ್ತು. ಬಟ್ ಇವತ್ತು ದೇವಸ್ಥಾನ ಹೊಂಟಿವಲ್ಲ ಗೌರ್ಮೆಂಟ್ ಬಸ್ ಸಿಗೈತಿ. ಆಧಾರ್ ಕಾರ್ಡ್ ಪೇಗಿ ನನಗೆ ಇವತ್ತು ತಮಗೆ ಅಷ್ಟ ಟಿಕೆಟ್. ಸೀಟ್ ಫುಲ್ ಖಾಲಿ ಇದಾವೆ. ಇದನ್ನ ಹಿಂದೆ ಕೂತ್ವಿ ಹಿಂಗಡೆ. ಯಾವ ದೇವಸ್ಥಾನ ಹೋಗೋದು? ಹಾಂ ಸಸ್ಪೆನ್ಸ್ ಆಯ್ತಿಲ್ಲ. ಕಾವಡಿ ಮಳೆ ಆಯ್ತು ಮರ ಮಾತು. ಇನ್ನು ಯಾವತ್ತು ಮಳೆಗಾಲ ಮಾತ್ರ ಮಗಳು ಬರೋದಿಲ್ಲ. ಇದು ಲಾಸ್ಟ್. ಮಳೆಗಾಲ ಏನು ಮಗಳೂರೇ ಬರೋದಿಲ್ಲ. ಇವತ್ತು ಅಂದ್ರೆ ಹೊರಗೆ ಮಾರ ಇದನ್ನ ಹೋಗಿಲ್ಲ. ಹೊರಗೆ 4 ದಿನ ಆಯ್ತು ಬಂದು. ಏನೋ ಮರ ನಿಮ್ಗೆ ಅಡ್ಜಸ್ಟ್ ಆಗೈತೆ ಅಂತ ಇರಲಿ. ನಾ ಮಾತ್ರ ಏನು ಹೊಟ್ಟ ಬರೋದಿಲ್ಲ ಮಳೆಗಾಲದಾಗ. ಸ್ವಲ್ಪ ATMಗೆ ರೊಕ್ಕ ತೆಗ್ದೀವಿ. ಈಗ ಪಾನಿಪುರಿ ತಳತಿಕ್ಕಿ ತಿನ್ಲಿ, ಪಾನಿಪುರಿ ತಿನ್ಲಿ. ಹೆಂಗಿದ್ರಂದ್ರೆ ಪಾನಿಪುರಿ ತಿಂದು ಹೆಂಗಿತ್ತು ಪಾನಿಪುರಿ? ಇದು ಹೆಂಗಿತ್ತು ಪಾನಿಪುರಿ? ಬಸ್ ಹತ್ತೀವಿ. ಹೋಗಾಕ ಇನ್ನೂ 1:30 ಬಸ್. ಹೋಗೋಣ 1:30 1:30 ಮಧ್ಯಾಹ್ನ ಆತು ಇವಾಗ. ಅಂತ ಇಂತ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಒಳಗೆ ಹೊಂಟಿವಿ. ಟೈಮ್ ಆಗೈತಿ 2:30 ಆಗೈತಿ. ಅಲ್ಲಿ ಕಾಣ್ ನೋಡ್ರಿ ದೇವಸ್ಥಾನ ಹೆಸರು ಕಾಣುವಂತ. ಯಾವ ದೇವಸ್ಥಾನ ಇದು? ಸೋಮೇಶ್ವರ ದೇವಸ್ಥಾನ. ಹಾಂ ಇದು ನೋಡ್ರಿ ಸೋಮನಾಥೇಶ್ವರ ದೇವಸ್ಥಾನ. ಫೋನ ವಿಡಿಯೋ ಮಾಡಕ್ಕೆ ಒಳಗೆ ಬಿಡಂಗಿಲ್ಲ ಮೇಲೆ. ಸೋಮನಾಥೇಶ್ವರ ದೇವಸ್ಥಾನ ಒಳಗೆ ಹೋಗೋಣ. ಬಟ್ ಒಳಗೆ ಗರ್ಭದ ಗುಡಿಯ ದೇವರ ತೋರ್ಸಂಗಿಲ್ಲ. ಆದಷ್ಟು ನೋಡಿ ಟ್ರೈ ಮಾಡೋಣ. ಮತ್ತು ಬೈತಾರೆ ಅದಕ್ಕಾಗಿ. ಶ್ರೀ ಸೋಮನಾಥ ದೇವಸ್ಥಾನ, ಶ್ರೀ ಸೋಮನಾಥ ಟೆಂಪಲ್. ಮುಂದೆ ತೋರಿಸ್ಬಿಡಿ. ಮತ್ತು ಒಳಗಡೆ ಫೋನ್ ಬಿಡಾರಂತ. ಯಾಕಂತ ಇಲ್ಲಿ ಊಟದ ಕೋಣೆ ನೋಡ್ರಿ. ಅದು ಇಲ್ಲಿ ಅನ್ನ ಪ್ರಸಾದ ಊಟದ ಕೋಣೆ. ಹಿಂದೆ ಬೀಚ್ ಐತಿ ಇಲ್ಲಿ. ಹಾಂ ಬೀಚ್ ಐತಿ ಇಲ್ಲಿ.
ದೇವಸ್ಥಾನ ಹಿಂದ್ಗಡೆನೇ ಬೀಚ್. ಅದ್ರಾಗಿ ಮಳೆ ಆಗೈತಿ ಸಿಕ್ಕಾಪಟ್ಟೆ. ಅಲ್ಲಿದ ನೋಡ್ರಿ ಇಲ್ಲಿ ಅಲ್ಲಿ ಕಲ್ಕಂತ ಅಲ್ಲಿಗೆ. ಮತ್ತು ಇನ್ನೊಂದು ನೋಡ್ರಿ, ಇನ್ನೊಂದು ವಿಶೇಷ ಸೂಚನೆ, ಇವನ್ನೆಲ್ಲ ಹಾಕೊಂಬರಂಗಿಲ್ಲ ನೋಡ್ರಿ. ಇಲ್ಲಿ ಹಾಕೊಂಬರ್ಬೋದು, ಚಡ್ಡಿ ಹಾಕಂಗಿಲ್ಲ. ಲೇಡೀಸ್ ಸೀರೆ ಚೂಡಿ ಅಷ್ಟು ಹಾಕೋದು, ಅದನ್ನ ಬಿಟ್ಟು ಮತ್ತೆ ಏನೂ ಹಾಕಂಗಿಲ್ಲ. ಒಳಗೆ ಬಿಡಂಗಿಲ್ಲ ಹಾಕಿದ್ರೆ. ಇದು ಒಂಥರ ಒಳ್ಳೇದು. ಎಲ್ಲ ದೇವಸ್ಥಾನದಾಗ ಈ ಥರ ರೂಲ್ಸ್ ಇರ್ಬೇಕು. ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ವಾತಾವರಣ ಚಂದ ಐತಿ, ಶಾಂತ ಪ್ರಶಾಂತ ದೇವಸ್ಥಾನ. ಈಗ ಕ್ಲೋಸ್ ಆಗೈತಿ ಒಳಗೆ. ಹೌದಾ, ಬಂದಾಗ ಮೈನ್ ಡೇರ್ ಕ್ಲೋಸ್ ಆಗೈತಿ. ಟೈಮ್ ಆಗೈತಿ. ದೇವಸ್ಥಾನ ಸೂಪರ್ ಐತಿ. ನಮ್ಮ ಕಡೆ ನಾ ಈಗ ಸ್ವಲ್ಪ ಒಂದು 2 ತಿಂಗಳಿಂದ ಬಂದಾಗ ನೀರೇ ಇರಲಿಲ್ಲ. ಅಷ್ಟು ಕಲ್ಲು ತನಕ ಇರಲಿಲ್ಲ ನೀರು. ಆ ಕಲ್ಲು ತನಕ ಇರಲಿಲ್ಲ ನೀರು. ನಾ ಬಂದು ಆಟ ಆಡೋಗಿದ್ದು. ಈಗ ಏನಿಲ್ಲ, ಫುಲ್ ಎಲ್ಲ. ಆದರೂ ಮಳೆ ಬಂದಾಗ ಬೀಚ್ ಅನಾವತ್ತಳಪ್ಪ, ಭಾಳ ಡೇಂಜರ್. ಬಂಡೆಕಂದ್ರೆ ನಾವು ಕುತ್ಕೊಂಡಿದ್ವಿ ಎಷ್ಟೊತ್ತ, ನಾವು ಚಂದ ಕುತ್ಕೊಳ್ಳೋದು ಎಲ್ಲ ಪೀಸ್. ಆದ್ರೂ ನೀರು ಸಿಕ್ಕಾಪಟ್ಟೆ ಐತಿ ನೋಡೋದು ಬೀಚ್. ತುದಿ ಕುತ್ಕೊಂಡು ಅಲ್ಲಿ ಸಮುದ್ರ ನೋಡ್ತಿದ್ವಿ. ಎಲ್ಲೇ ಆ ಬಂಡೆಕಲ್ ಮೇಲೆ ಮಳೆಗಾಲಿನ ಚಲೋ ಆಗಿ ಸ್ವಲ್ಪ ದಿನನೂ ಆಗಿಲ್ಲ. ನಟ್ಟಿನ ಜೂನೇ ಮುಗಿಯಾಕೆ ಬಂದಿಲ್ಲ, ಅರ್ಧ ದಿನ ಆಗಿರತ್ತ ಅಲ್ಲಿ. ಅಷ್ಟು ಬೇಗ ಇಷ್ಟು ನೀರು ಇರ್ತೀವಿ. ಇನ್ನೂ 4 ತಿಂಗಳು ಏನು ತಪ್ಪನೇನು. ಆದ್ರೆ ಕೆಲವೊಂದು ಬಿಡ್ತಾರ, ಅದು ಪರ್ಮಿಷನ್ ಕೊಟ್ಟು ಬಿಡ್ತಾರ. ಮತ್ತೆ ಇಂಥ ಅಲೆ ಒಳಗೆ ಬೇಕಲ್ಲ ಜನರಿಗೆ, ಮೀನು ತಿನ್ನೋರು ತಿನ್ಬೇಕಲ್ಲ. ಅಲ್ಲ, ಅವ್ರ ಪರಿಸ್ಥಿತಿ ಹೆಂಗಿಂತ ಅಲೆ ಒಳಗೆ ಪರಿಸ್ಥಿತಿ ನೀರಿನ ಮೇಲೆ ಬೀಳತ್ತಾರ. ಒಂದೇ ಸಲ ಮಗಿಚಿ ಬಿಟ್ಟು ದೋಣಿ ಜೀವನ ಮುಗಿತು. ಅವ್ರ ಜೀವನ ಭಾಳ ಕಷ್ಟ ಈಗ ಟೈಮ್ ಒಳಗೆ. ಇನ್ನಕ್ಕೆ ಮೀನ ಆರಾಮ್ ಕುತ್ಕೊಂಡು ತಿಂತಾರ. ಅದ್ರ ಅದು ಅವ್ರು ತರುವುದು ಭಾಳ ಕಷ್ಟ. ಬೀಚ್ ಹೆಂಗಿತ್ತು? ಬೀಚ್ನು ಮಸ್ತ್ ಇತ್ತು, ದೇವಸ್ಥಾನ ಸೂಪರ್ ಇತ್ತು. ನೋಡಿದೀವಿ. ಏನು ಮನೆಗೆ ಹೋಗುದ್ಲು ಇದೆ. ಮತ್ತು ನೆಕ್ಸ್ಟ್ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಏನರ ತಿಂದು ಮನೆಗೆ ಹೋಗೋದೇನ. ದೇವಸ್ಥಾನದಾಗ ಅನ್ನ ಪ್ರಸಾದ ಇರಲಿಲ್ಲ ಇಲ್ಲಿ. ಅಲ್ಲಿ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಏನರ ತಿಂದು ಮನೆಗೆ ಹೋಗೋದೇನು. ಮೀನ ತೊಗೊಳಕ್ಕೆ ಮೀನಿನ ಮಾರ್ಕೆಟಕ್ಕೆ ಬಂದೀವಿ ಈಗ. ಇನ್ನು ಮೀನ ತೊಗೊಂಡು ಹೋಗಿ ಸಾಯಂಕಾಲ ಮೀನದ ಅಡುಗೆ ಮಾಡಿ ಮೀನದ ಊಟ ಮಾಡೋದೇನು. ನೋಡ, ಮಳೆ ಆಗತ್ತೆ, ಮಂಗಳೂರು ಮಳೆ. ಬರ ಒಟ್ಟ ಕೊಡಿ ಹಿಂಬಾಲ ಇರ್ಬೇಕು, ಎಲ್ಲರ ಹಿಂಬಾಲ. ಗ್ಯಾಸ್ ಮಾಡಕ್ಕೇನು ಮಂಗಳೂರು ಅಂತ ಹೇಳಿಬಿಟ್ನ ಈಗ. ಗ್ಯಾಸ್ ಮಾಡೋದೇನಿಲ್ಲ. ನಿನ್ನೆ ಹಿಡಿಯೋ ಕಷ್ಟ ಗ್ಯಾಸ್ ಮಾಡ್ತಾರೆ ನೋಡಿದವ್ರು. ಇವತ್ತೇನು ಹೇಳ್ತಾರೆ. ಆಯ್ತು, ಮೀನ ತೊಗೊಂಡಿವಿ ಈಗ. ಮೀನು ಯಾವುವು? ಬಂಗುಡಿ ಮೀನ ತೊಗೊಂಡಿವಿ. ಸಂಜೆಗೆ ಹೋಗಿ ನಾವು ಫ್ರೈ ಮಾಡ್ತಾರೋ, ಊಟ ಮಾಡೋದು. ಈಗ ಎಗರಸ್ತಿಂದ ಮನೆ ಕಡೆ ನಡೀತು. ಅಲ್ಲಿ ಫುಲ್ 30. ಹಾಂ, ಇಲ್ಲಿ ಫುಲ್ 50 ಅಂತ ಎಗ್ ರೈಸ್. ಆದರೆ ಇಲ್ಲಿ ಎಗ್ ರೈಸ್ ಅದು ಟೇಸ್ಟ್ ಇರುತ್ತೆ. ಅಂತ ಎಗ್ ರೈಸ್ ಮಸ್ತ್ ಇರುತ್ತೆ ಇಲ್ಲಿ. ಇವೆಲ್ಲ ಅಂಗಡಿಗಳು, ಎಗ್ ರೈಸ್ ಅಂಗಡಿಗಳು ಇವೆಲ್ಲ. ಸುಮಾರು ಏನೈತಿಲ್ಲ ಇಲ್ಲಿ. ಚರ್ಮುರಿ 5 ಮುತ್ತೆ ಇಲ್ಲದ ನಾವು ಚರ್ಮುರಿ ಇವೆಲ್ಲ ಸ್ಟ್ರೀಟ್ ಫುಡ್. ಇಲ್ಲಿ ಎಗ್ ರೈಸು, ಚರ್ಮುರಿ, ಆಮ್ಲೆಟ್ ಎಲ್ಲ ಸಿಗುತ್ತೆ. 2 ಅಂಗಡಿ ಬಂದಾಗಲ್ಲ ಇವತ್ತು. ಯಾವಾಗಲೂ ಬಂದಾಗ ಇದೇ ಮುತ್ತೆ ಅಂತ ಇದ್ದಿಲ್ಲ. ಚರ್ಮುರಿ ಮಸ್ತ್ ಮಾಡ್ತಾವೆ ನಾವು ಚರ್ಮುರಿ. ಹಂಗೆ ನೆಕ್ಸ್ಟ್ ಅಲ್ಲಿ ಹೋಗಿ ತಿಂದು, ನೆಕ್ಸ್ಟ್ ಅಲ್ಲಿ ಹೋಗಿ ತಿಂದು ಎಗ್ ರೈಸ್. ಉದಯ ಹೆಂಗದ ರೈಸ್? ಗೋಬಿ ಮಂಚೂರಿ ಹೆಂಗೈತೆ? ನಾನು ಎಗ್ ರೈಸ್ ನಂತ ಗೋಬಿ ಮಂಚೂರಿ ತಿನ್ನತ್ತಲ್ಲ. ಉದಯ ಎಗ್ ರೈಸ್, ನಾ ಎಗ್ ರೈಸ್. ಇನ್ನದು ಗೊತ್ತೇನು? ಇದು ಕೊಡ. ಈ ಕೇಕಿಗೆ ಅಂತೇಳಿ ಬಂದು ಕೆರೆ ತಿನ್ನತ್ತೆ ಇಲ್ಲಿ. ಅಂತೂ ಇಂತೂ ದೇವಸ್ಥಾನಕ್ಕೆ ಹೋಗಿ ಮತ್ತು ಹೊರಗಡೆ ಅಲ್ಲಿ ಸುತ್ತಾಡಿ ಮೀನಾ ತೊಗೊಂಡು ಎಗ್ ರೈಸ್ ತಿಂದ ಬಂದೀವಿ. ಮತ್ತು ಇನ್ನೊಂದು ಏನಂದ್ರೆ, ನಾನು ಬರ್ತಡೇಕ್ಕೆ ಕೇಕ್ ತರಕ್ಕೆ ರೆಡ ಕರ್ಕೊಂಡು ಹೋಗ್ಯಾರ. ಅದು ಕೇಕ್ನು ನಾನೇ ಹಿಡ್ಕೊಂಡೆ. ನಾ ಬ್ಯಾಡ ಅಂತ ನೀ ಸುಮ್ಮ ಮೀನಾ ತಿಂದು ಮಕ್ಕೊಂಡು ಅಂತ ನಾನು. ಇಲ್ಲ, ನಂಗೆ ಆ ಫೀಲ್ ಆಕೈತಿ, ಗಿಲ್ಟ್ ಫೀಲ್ ಆಕೈತಿ, ಡಿಲ್ಟ್ ಫೀಲ್ ಆಕೈತಿ ಏಕಿರೋದು. ಹಠ ಮಾಡಿ ಕೇಕ್ ಕಟ್ ಮಾಡೋದತ್ತ. ಕೇಕ್ ಕಟ್ ಮಾಡಿ ಈ ವಿಡಿಯೋ ಎಂಡ್ ಮಾಡಿ ಊಟ ಮಾಡಿ ಮಕ್ಕೊಂಡ್ಬಿಡ್ದತ್ತ. ಮತ್ತು ಮನೆಗೆ ಬಂದೀವು. ಸಾಕಾಯ್ತು. ಆಗ ಮುಂಜಾನೆ ಹೋಗಿವು, ಈಗ ಬಂದೀವಿ. ಏನಾಯ್ತು ಗೊತ್ತ? ಬ್ಯಾಸ್ರತ್ತ
ಕರ್ಣ ಬ್ಯಾಸರತ್ತ ಕಾಲ ಕೈಯನ್ನು ಸಾಕ್ತಾವು ಅದ್ರಾಗ ಬಸ್ನ ಸಿಕ್ಕಾಪಟ್ಟಿ ಗದ್ಲು ಮರ ಮನೆ ಹತ್ರನ ಬಂದೀವಿ ಈಗ ಹೋದ್ಯಾ ಬಾಗ್ಲತಿ ಅನು ನಾಯನ ಬಾಗ್ಲ ತೆಗಿದ್ದೇನು ಅನು ಏನ್ ಮಾಡಿದ್ ಮನ್ಯಾಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀವಿ. ಕೇಕ್ ಕಟ್ ಆತು, ಇನ್ನು ಊಟ ಮಾಡೋದು, ಫಿಶ್ ಫ್ರೈ ಮಾಡೋಕೈತಿ, ಮಾಡೋದು ಆಮೇಲೆ ತಿನ್ನೋದು, ಮಲ್ಕೊಳ್ಳೋದು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.